ಯಮ್ಮ ಯಪ್ಪ ಅಪ್ಪ ಹೆಂಗೋ ಬಂದ್ ಸೇರಾಯ್ತು. ಫ್ರೆಂಡ್ ಚೆನ್ನಾಗಿದ್ಯಾ ಫ್ರೆಂಡ್? ಗುಬ್ಬಚ್ಚಿ ಗುಬ್ಬಚ್ಚಿ, ನಾನ್ ಚೆನ್ನಾಗಿರೋದಿರ್ಲಿ, ನೀನ್ ಹೇಗಿದ್ಯಾ? ನೀನೇನಿಲ್ ಮಾಡ್ತಾ ಇದ್ಯಾ? ನಿನ್ನನ್ನೇ ನೋಡ್ಬೇಕಂತ ಎಷ್ಟು ಆಸೆ ಪಟ್ಟು ಈ ಕಾಡಲ್ಲಿ ಬರುವಾಗ ಅಳ್ತಾ ಬೇಜಾರ್ ಮಾಡ್ಕೊಂಡ್ ಬರ್ತಾ ಇದ್ದೆ ಗೊತ್ತಾ? ನೀನ್ ಇಲ್ಲಿದ್ಯಾ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಗುಬ್ಬಚ್ಚಿ, ನಿನ್ನ ನೋಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಗೊತ್ತಾ ನನಗೆ. ಫ್ರೆಂಡ್, ನನಗೂ ಅಷ್ಟೇ, ನಿಮ್ಮನ್ನ ನೋಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ನೀವು ಒಂದಲ್ಲ ಒಂದಿನ ಇಲ್ಲಿ ಬರ್ತೀರಾ ಅಂತ ನಾನು ಕಾಯ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೀನಿ. ಏನು, ನನ್ಗೋಸ್ಕರ ಕುತ್ಕೊಂಡಿದ್ಯಾ ಗುಬ್ಬಚ್ಚಿ? ಯಾಕೆ ಗುಬ್ಬಚ್ಚಿ? ಹೌದು ಫ್ರೆಂಡ್, ನಾನು ಈ ಜಾಗನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಆಹಾರ ತಿನ್ಕೊಂಡ್ಬಂದು ನಾನು ಇಲ್ಲೇ ಕುತ್ಕೊಳ್ತೀನಿ. ನೀವು ಒಂದಲ್ಲ ಒಂದಿನ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಫ್ರೆಂಡ್. ಯಾಕೆ ಗುಬ್ಬಚ್ಚಿ, ನಾನು ಬರ್ತೀನಂತ ನೀನ್ ಕಾಯ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು? ಫ್ರೆಂಡ್, ನೀವು ಅವತ್ತು ಯುಗರಾಜನ ನಾಶ ಮಾಡ್ಬಿಟ್ಟು ಹೋದ್ರಲ್ಲ, ಆಮೇಲೆ ಮತ್ತೆ ನಾನು ಇಲ್ಲಿ ಬಂದೆ. ಆಗ ನಿಮ್ದು ವಸ್ತೊಂದು ಈ ಗುಹೆ ಒಳಗಡೆ ಇದೆ, ಅದಕ್ಕೆ ಕಾವಲು ಕಾಯ್ಕೊಂಡು ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ಅದನ್ನ ತೆಗೆಯಕ್ಕೆ ನೀವು ಬಂದೇ ಬರ್ತೀರಾ ಅನ್ಕೊಂಡಿದ್ದೆ, ಅದೇ ರೀತಿ ನೀವು ಬಂದೇ ಬಿಟ್ರಿ. ಹೌದು ಗುಬ್ಬಚ್ಚಿ, ಆ ವಸ್ತು ನಂದೇ. ಹೌದಾ ಫ್ರೆಂಡ್? ಅದು ಆ ಗುಹೆ ಒಳಗಡೆನೇ ಇದೆ, ಹೋಗಿ ತಗೊಂಡ್ಬನ್ನಿ. ಆಯ್ತು ಗುಬ್ಬಚ್ಚಿ. ನನ್ ಜಿನ್ ಸಿಕ್ಬಿಟ್ಟು. ಜಿನ್, ಎಲ್ಲಿದೆ ಜಿನ್ ನೀನು? ಜಿನ್, ಏ ಜಿನ್, ಎಲ್ಲಿದೆ ಜಿನ್ ನೀನು? ಏ ಗುಬ್ಬಚ್ಚಿ, ಆ ವಸ್ತು ಎಲ್ಲಿದೆ? ಫ್ರೆಂಡ್, ಅಲ್ಲಿ ಗಿಡ ಎಲ್ಲ ಇದೆಯಲ್ಲ, ಅಲ್ಲಿದೆ ನೋಡಿ ಫ್ರೆಂಡ್. ಗಿಡನಾ? ಓ, ಆ ಕಡೆನಾ? ಬಿಸ್ಕೋ. ಹಾವು, ಈಗ ನಾನು ಹಿಂಗ ಆ ಕಡೆ ಹೋಗ್ಲಿ? ಆ ಕಡೆ ಎದ್ದೋಗು, ನಾನು ಆ ಕಡೆ ಹೋಗ್ಬೇಕು. ಅಲ್ಲಿ ನನ್ ಜಿನ್ನಿದೆ, ತಗೊಂಬರ್ಬೇಕು ಪ್ಲೀಸ್. ಹೋಗಾವು, ಹೋಗಾವು, ಹೋಗ. ಈಗ ನಾನು ಹೆಂಗ್ ಆ ಕಡೆ ಹೋಗೋದು? ಏ ಹಾವು, ಹೋಗ್ತೀಯಾ ಆ ಕಡೆ ಪ್ಲೀಸ್? ನಾನು ನಿನ್ಗೆ ಏನು ತೊಂದರೆ ಕೊಡಲ್ಲ, ನೀನು ನನಗೇನು ತೊಂದರೆ ಕೊಡಬೇಡ ಪ್ಲೀಸ್. ಎದ್ದೋಗು. ನಿನ್ನ ನೋಡ್ತಾ ಇದ್ರೇನೆ ನನ್ಗೆ ಹಂಗೆ ಹೆದರಿಕೆ ಆಗ್ತಾ ಇದೆ ಗೊತ್ತಾ? ನನಗೆ ಲೇಟ್ ಆಯ್ತು, ಮನೇಲಿ ಹುಡುಕ್ತಾರೆ. ಏನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಅಷ್ಟೇ, ಇನ್ಮೇಲೆ ಅಜ್ಜಿ ಊರಿಗೆ ಕರ್ಕೊಂಡ್ ಬರಲ್ಲ. ಪ್ಲೀಸ್ ಹಾವು, ಎದ್ದೋಗು. ಈ ತರ ಮಾಡ್ತಾ ಇದೆ. ಎಷ್ಟು ದೊಡ್ಡ ಹಾವು! ಏ ಹಾವು, ನಿನ್ನ ನೋಡ್ತಾ ಇದ್ರೆ ಹೆದರಿಕೆ ಆಗ್ತಾ ಇದೆ ನನಗೆ ಗೊತ್ತಾ? ನೀನ್ ಎದ್ದೋಗು ಅಂತ ತಾನೇ ಹೇಳಿದ್ದು. ನೀನ್ ಯಾಕೆ ಈ ತರ ಶೋ ಮಾಡ್ಕೊಂಡ್ ಕುತ್ಕೊಂಡಿದ್ಯಾ? ನಂಗ್ ನೋಡ್ಬೇಡ ಪ್ಲೀಸ್. ಎದ್ದೋಗು ಅಂದ್ರೆ ಎದ್ದೋಗ್ತಾ ಇಲ್ವಾ ನೀನು? ಹಾ, ಎದ್ದೋಗ್ತೀಯ ಇಲ್ವಾ? ಬಂದೆ ಅಂದ್ರೆ ನೋಡು, ನನ್ನ ಹತ್ರ ಬಂದಲ್ಲ ಎದುರಿಸಲ್ಲ, ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಓಡೋಗ್ಬಿಡು, ಇಲ್ಲಾಂದ್ರೆ ನೋಡು ಕಲ್ ತೆಗ್ದಾಕ್ಬಿಡ್ತೀನಿ. ಯಪ್ಪ, ನನ್ ಜಿನ್ನು! ನನ್ ಜಿನ್ ಸಿಕ್ಬಿಟ್ಟು. ವಾವ್, ಹಾವು ನನ್ ಜಿನ್ ಮೇಲೆ ಮಲ್ಕೊಂಡಿತ್ತ, ನನಗೆ ಗೊತ್ತೇ ಆಗ್ಲಿಲ್ಲ. ಹೇ ಜಿನ್, ನಿನ್ನ ನೋಡ್ದೆ ಎಷ್ಟ್ ತಿಂಗಳಾಗ್ಬಿಡ್ತು. ನಿನ್ನ ಮಿಸ್ ಮಾಡ್ಕೊಂಡು ಎಷ್ಟ್ ಬೇಜಾರ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ? ಈಗ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿನ್ನ ನೋಡಿ. ನೀನು ಸಿಕ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಹೆಂಗೋ ನನಗೆ ಸಿಕ್ಬಿಟ್ಟೆ. ಎಷ್ಟ್ ಪುಣ್ಯ ಮಾಡಿದ್ದೀನಿ ಗೊತ್ತಾ ನಾನು. ಯಪ್ಪ, ಇಲ್ಲಿ ನಿಂತ್ಕೊಳ್ಳೋದು ತುಂಬಾ ಡೇಂಜರು. ಆ ಕಡೆ ಹೋಗಿ ಜಿನ್ ಹತ್ರ ಮಾತಾಡೋಣ. ಜಿನ್, ನೀನಂದ್ರೆ ನನಗೆ ಎಷ್ಟು ಜೀವ ಗೊತ್ತಾ? ನೀನ್ ನನಗೆ ಸಿಕ್ಕಿರೋದು ಸತ್ಯ ಹೇಳ್ತೀನಿ, ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಇನ್ಮೇಲೆ ನಾನು ನಿನ್ನನ್ನ ಯಾವ ಕಾರಣಕ್ಕೂ ಮಿಸ್ಸೇ ಮಾಡಲ್ಲ, ನಿನ್ನನ್ನ ಭದ್ರವಾಗಿ ಇಟ್ಕೊಳ್ತೀನಿ. ಸರಿ, ಜಿನ್ನನ್ನ ಕರೆಯೋಣ. ಜಿನ್, ಬಾ ಜಿನ್, ತುಂಬಾ ದಿನ ಆಯ್ತು ನಿನ್ನ ನೋಡಿ. ಅಕ್ಲಕ್ ಡಕ್ಲಕ್ ಬುಳು ಬುಳು ಜಂ. ಹೇ ಜಿನ್, ಬಾ ಜಿನ್. ಅಕ್ಲಕ್ ಡಕ್ಲಕ್ ಬುಳು ಬುಳು ಜಂ. ಅಕ್ಲಕ್ ಡಕ್ಲಕ್ ಬುಳು ಬುಳು ಜಂ. ಹೇ ಜಿನ್, ಬಾ ಜಿನ್. ಅಕ್ಲಕ್ ಡಕ್ಲಕ್ ಬುಳು ಬುಳು
ಜಿನ್ ಅಕ್ಲಕ್ ಡಕ್ಲಕ್ ಬುಳು ಬುಳು ಜಿನ್ ಪ್ಲೀಸ್ ಜಿನ್ ಬಾ ಜಿನ್ ಜಿನ್ ಇಷ್ಟು ತಿಂಗಳು ಬಿಟ್ಟು ನಾನು ನಿನ್ನನ್ನು ಬಂದು ತೆಗಿತಾ ಇದ್ದೀನಿ. ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಒಂದ್ ನಿಮಿಷದ ಮುಂಚೆ ಎಷ್ಟು ಖುಷಿಯಾಗಿದ್ದೆ ನಿನ್ನನ್ನು ನಾನು ನೋಡ್ತೀನಿ ಅಂತ. ಈಗ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಎಷ್ಟು ಕಷ್ಟ ಕೊಡ್ತೀಯ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಎಷ್ಟು ಮೋಸ ಮಾಡ್ಬಿಟ್ಟೆ ನೀನು. ಪ್ಲೀಸ್ ಜಿನ್ ಬಾ ಜಿನ್. ನೀನ್ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ಒಂದ್ಸಲ ನಾನು ನಿನ್ನನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಸ್ಬೇಕಂತ ಆಸೆ ಆಗ್ತಾ ಇದೆ ಜಿನ್. ಪ್ಲೀಸ್ ಜಿನ್. ನೀನ್ ಖಂಡಿತ ನನಗೆ ಮೋಸ ಮಾಡ್ಬಿಟ್ಟೆ ಜಿನ್. ನೀನ್ ಇನ್ಮೇಲೆ ಬರಲ್ವಾ ಜಿನ್? ಏನಾಯ್ತು ಜಿನ್ ನಿನಗೆ? ಫ್ರೆಂಡ್ ಏನಾಯ್ತು ಫ್ರೆಂಡ್? ಯಾಕೆ ಫ್ರೆಂಡ್ ಅಳ್ತಾ ಇದ್ದೀರಾ? ಅದೇನ್ ಫ್ರೆಂಡ್? ಫ್ರೆಂಡ್ ಅಳಬೇಡಿ ಫ್ರೆಂಡ್. ಅದೇನ್ ಫ್ರೆಂಡ್? ಯಾಕೆ ಫ್ರೆಂಡ್ ಅಳ್ತಾ ಇದ್ದೀರಾ? ಏನಾಯ್ತು ನಿಮಗೆ? ಅದನ್ನ ನೋಡಿ ಯಾಕೆ ಅಳ್ತಾ ಇದ್ದೀರಾ? ಅದು ಯಾರಾದ್ರೂ ನಿಮಗೆ ಕೊಟ್ರಾ? ಅವ್ರನ್ನ ನೆನ್ಸ್ಕೊಂಡು ಅಳ್ತಾ ಇದ್ದೀರಾ? ಇಲ್ಲ ಗುಬ್ಬಚ್ಚಿ, ಇದು ಯಾರು ನನಗೆ ಕೊಡ್ಲಿಲ್ಲ. ಇದು ನನಗೆ ಸಮುದ್ರದಲ್ಲಿ ಸಿಕ್ಕಿದ್ದು ಗೊತ್ತಾ? ಇದ್ರಲ್ಲಿ ಒಂದ್ ಜಿನ್ ಇದೆ. ಅದು ನನ್ ಕರೆದಾಗೆಲ್ಲ ಬರತ್ತೆ ಗೊತ್ತಾ? ಅದು ನನಗೆ ಸಹಾಯ ಮಾಡತ್ತೆ, ಏನ್ ಕೇಳಿದ್ರೇನು ಸಹಾಯ ಮಾಡತ್ತೆ. ಇದು ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಈಗ ಅದನ್ನ ಕರೆದ್ರೆ ಆ ಜಿನ್ ಬರ್ತಾನೆ ಇಲ್ಲ. ನನಗೆ ಮೋಸ ಮಾಡ್ಬಿಟ್ಟು ಗೊತ್ತಾ? ಈ ಜಿನ್ನಿಗೋಸ್ಕರ ಇಷ್ಟ ತಿಂಗಳು ಎಷ್ಟೆಲ್ಲ ಪರದಾಡ್ತಾ ಇದ್ದೆ ಗೊತ್ತಾ? ಬಂದ್ ತೆಗಿಬೇಕು ಅಂತಂದ್ಬಿಟ್ಟು. ಹೀಗ್ ನೋಡಿದ್ರೆ ಈ ಜಿನ್ ನನಗೆ ಮೋಸ ಮಾಡ್ಬಿಟ್ಟು ಬರ್ತಾನೆ ಇಲ್ಲ. ಎಷ್ಟು ಬೇಜಾರಾಗ್ತದೆ ಗೊತ್ತಾ ಗುಬ್ಬಚ್ಚಿ? ಓ ಹೌದಾ ಫ್ರೆಂಡ್, ಈ ವಸ್ತುನಲ್ಲಿ ಇಷ್ಟೊಂದು ಮಾಯ ಅಡಗಿದೆಯಾ? ನಾನು ಅನ್ಕೊಂಡಿದ್ದು ನಿಜ ಆಯ್ತು. ಈ ವಸ್ತುವನ್ನು ನೋಡಿದಾಗ ನನ್ಗನ್ನಿಸ್ತು ಇದರಲ್ಲಿ ಏನೋ ಒಂದು ಮಾಯ ಇದೆ ಅಂತ. ಅದಕ್ಕೆ ಇದಕ್ಕೆ ಕಾವಲಿದ್ದೆ. ಈ ವಸ್ತು ಯಾರ್ದು, ಅವರು ಇದನ್ನ ಹುಡ್ಕೊಂಡ್ ಬರ್ತಾರೆ ಅನ್ಕೊಂಡೇ ಇದ್ದೆ. ಅದೇ ರೀತಿ ನೀವು ಬಂದ್ರಿ. ಆದ್ರೆ ಈ ವಸ್ತು ನಿಮ್ಗೆ ಮೋಸ ಮಾಡ್ಬಿಟ್ಟು. ಎಲ್ಲ ನಮ್ಮಿಂದ ತಾನೇ ಫ್ರೆಂಡ್? ಏನು ನಿಮ್ಮಿಂದನ? ಏನ್ ಹೇಳ್ತಾ ಇದೀಯ ಗುಬ್ಬಚ್ಚಿ? ಹೌದು ಫ್ರೆಂಡ್, ಅವತ್ತು ನೀವೆಲ್ಲರೂ ಯುಗರಾಜನ್ನ ನಾಶ ಮಾಡಿದ್ರಲ್ಲ, ಆಗ ಅವನನ್ನ ನೋಡಿದಕ್ಕೆ ತಾನೇ ನೀವೆಲ್ಲರೂ ಸಣ್ಣ ಗಾತ್ರಕ್ಕಾಗ್ಬಿಟ್ರಿ. ಅವನು ನಾಶ ಆಗೋದು ಯಾರು ನೋಡ್ಬಾರ್ದಾಗಿತ್ತು, ಅದೇ ನೀವು ನೋಡಿದ್ರಿ. ಹಾಗಾಗಿ ನೀವು ಸಣ್ಣ ಗಾತ್ರಕ್ಕಾಗ್ಬಿಟ್ರಿ. ಆಗ ಅವನು ನಾಶ ಆಗಿರುವಂತಹ ಬಾಧೆ ಇದಕ್ಕೂ ತಾಗಿರ್ಬೇಕು. ಅದಕ್ಕೆ ಇದು ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ. ಇದೆಲ್ಲ ನಡೆದಿದ್ದು ನಮ್ಮಿಂದ ತಾನೇ ಫ್ರೆಂಡ್. ಇವನನ್ನ ನಾಶ ಮಾಡಕ್ಕಂತ ಬಂದು ಈಗ ನಿಮ್ಮ ಫ್ರೆಂಡ್ ಅನ್ನ ಕಳ್ಕೊಂಡ್ಬಿಟ್ರಿ. ನನಗೆ ತುಂಬಾ ಬೇಜಾರಾಗ್ತಾ ಇದೆ ಫ್ರೆಂಡ್. ಏ ಗುಬ್ಬಚ್ಚಿ, ಹೌದಾ? ನನ್ ಜಿನ್ ನನಗಿನ್ನ ಬರಲ್ವಾ? ಇರ್ಲಿ ಬಿಡು, ಪರವಾಗಿಲ್ಲ. ನಾವ್ ಯಾರಿಗೂ ಕೆಟ್ಟದ್ ಮಾಡ್ಲಿಲ್ಲ, ಒಳ್ಳೆ ತಾನೇ ಮಾಡಿದ್ದು. ಈ ಊರಲ್ಲಿರೋ ಜನರೆಲ್ಲ ಇವತ್ತು ಎಷ್ಟು ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡೆ ಗೊತ್ತಾ? ಆ ಯುಗರಾಜನ ನಾಶ ಮಾಡಿದ್ರಿಂದ ಈ ಊರಲ್ಲಿರೋಂಥ ಜನರಿಗೆ ಎಲ್ರಿಗೂ ಒಳ್ಳೇದಾಗಿದೆ. ಪರವಾಗಿಲ್ಲ, ಜಿನ್ ತಾನೇ, ಹೋದ್ರೆ ಹೋಗ್ಲಿ. ಫ್ರೆಂಡ್, ನೀವು ಏನೇ ಮಾತಾಡಿದ್ರೇನು ನಿಮ್ಮ ಮನಸ್ಸೊಳಗಡೆ ಎಷ್ಟು ಬೇಜಾರಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ ಫ್ರೆಂಡ್. ಆಯ್ತು ಗುಬ್ಬಚ್ಚಿ, ನಾನಿನ್ನ ಇಲ್ಲಿಂದ ಹೊರಡ್ತೀನಿ. ನಮ್ಮ ಮನೆಯಲ್ಲಿ ನನ್ನನ್ನ ಹುಡುಕ್ತಾರೆ ಗೊತ್ತಾ? ಆಯ್ತು ಫ್ರೆಂಡ್, ಬಾಯ್ ಗುಬ್ಬಚ್ಚಿ. ಏ ಅಚ್ಚು, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಹೌದು, ಎಲ್ಲೋದೆ ನೀನು? ಆಗ್ಲಿಂದ ನಿನ್ನ ಹುಡುಕ್ತಾನೆ ಇದ್ವಿ ಗೊತ್ತಾ? ಏನಾಯ್ತು ಇವಳಿಗೆ? ತಿಕ್ಲಾ? ಅಳ್ತಾ ಹೋಗ್ತಾ ಇದ್ದಾಳೆ. ಏನಂತ ಕೇಳಿದಕ್ಕೆ ಏನು ಹೇಳ್ತಾ ಇಲ್ಲ. ಅನು, ನಿನ್ ತಂಗಿ ಒಂಥರ ಅಲ್ಲ ಬಿಡು. ಹೌದು, ಸರಿ, ನೀನ್ ಹೋಗ್ತೀಯ ಟಾಯ್ಲೆಟಿಗೆ ಫಸ್ಟ್, ನಾನು ಹೋಗ್ಲಾ? ನೀನೇ ಹೋಗ್ಬಿಟ್ ಬಾ. ಆ ಸಣ್ಣ ಹುಡುಗಿ ಒಂದಿದ್ಲಲ್ಲ ಕಣಮ್ಮ, ಅದೇ ಅಚ್ಚು ಅಂತ, ಅವಳೆಲ್ಲೋ ಇದ್ಲು. ಮಧ್ಯಾಹ್ನ ಊಟನೂ ಮಾಡ್ಲಿಲ್ಲ. ಅದೇ ಅಮ್ಮ, ನೀವ್ ಇಟ್ಟಿದ್ದೀರ ತರಕಾರಿ ಗಿಡ ಎಲ್ಲ ನೋಡ್ತೀನಂತ ಹೋದ್ಲಲ್ಲ, ಎಲ್ಲೋದ್ಲೋ ಗೊತ್ತಿಲ್ಲ. ನಾನು ಆಗ್ಲೇ ಹುಡ್ಕೊಂಬಂದು ಇಲ್ಲ ಅಂತ ಹೇಳಿದ್ಲು. ಎಲ್ಲೋದ್ಲೋ ಏನೋ, ಎಲ್ಲೂ ಹೋಗಿರಲ್ಲ, ಬರ್ತಾಳೆ. ವಾ, ಇದೇನಿದು? ಅಚ್ಚು ಅಳ್ತಾ ಇದೀಯ ಕಣಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಮಧ್ಯಾಹ್ನ ಊಟನೂ ಮಾಡ್ಲಿಲ್ಲ, ಎಲ್ಲೋದೆ ನೀನು? ಏನಾಯ್ತು? ಅಚ್ಚು, ಏನಾಯ್ತು? ಅಕ್ಕ ಏನಾದ್ರೂ ಹೊಡೆದ್ಲಾ? ದೊಡ್ಡಮ್ಮ, ಊರಿಗೆ ಹೋಗೋಣ ದೊಡ್ಡಮ್ಮ. ಏನು ಊರಿಗ? ಈಗಷ್ಟೇ ಬಂದಿದೀವಿ. ಊರಿಗೆ ಹೋಗೋಣ ಅಂತ ಹೇಳ್ತಾ ಇದೀಯ ಅಚ್ಚು. ಯಾಕಮ್ಮ ಈ ತರ ಹೇಳ್ತಾ ಇದೀಯಾ? ಏನಾಯ್ತು? ಯಾಕೆ ಅಳ್ತಾ ಇದೀಯ ಮೊದ್ಲು ಅದು ಕೇಳು. ಏನು ಇಲ್ಲ ದೊಡ್ಡಮ್ಮ, ತುಂಬಾ ಬೇಜಾರಾಗ್ತಾ ಇದೆ. ಊರಿಗೆ ಹೋಗೋಣ ಪ್ಲೀಸ್, ಊರಿಗೆ ಹೋಗೋಣ. ಬನ್ನಿ ದೊಡ್ಡಮ್ಮ, ಊರಿಗೆ ಹೋಗೋಣ.
ಅಯ್ಯೋ 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 ಅಚ್ಚು ಅಮ್ಮನ ಮನೆಗೆ ಒಂದ್ 2 ದಿನ ಇರೋಣ ಅಂತ ಬಂದಿದ್ದೀನಿ ಕಣಮ್ಮ. ಯಾಕೆ ಹಿಂಗ್ ಅಳ್ತಾ ಇದೀಯ ನೀನು? ಅದಕ್ಕೆ ಕೇಳು, ಯಾರಾದ್ರೂ ಹೊಡೆದ? ಅನುವ, ಏ ಅನುವ. ಯಾರು ಹೊಡಿಲಿಲ್ಲ ದೊಡ್ಡಮ್ಮ. ನನಗೆ ಯಾಕೋ ಊರಿಗೆ ಹೋಗ್ಬೇಕಂತ ಆಗ್ತಾ ಇದೆ. ಅಮ್ಮ ಅಪ್ಪನ್ನ ನೋಡ್ಬೇಕು, ಪ್ಲೀಸ್ ಊರಿಗೆ ಹೋಗೋಣ. ಅಯ್ಯೋ ಊರಿಗೆ ಅಂತ ಹೇಳ್ತಾ ಇದೆಯಲ್ಲ ಅಚ್ಚು, ಅಲ್ಲಿ ಯಾರಿದ್ದಾರೆ? ಮನೆಗೆ ಯಾರು ಇಲ್ಲ. ನಿಮ್ಮಮ್ಮ ನಿಮ್ಮಪ್ಪ ಬೆಂಗಳೂರಿಗೆ ಹೋಗಿದ್ದಾರೆ. ಈಗಷ್ಟೇ ಫೋನ್ ಹಚ್ಚಿದ್ವಿ, ಅವರು ಬೆಂಗಳೂರಿಂದ ಬರ್ತಾ ಇದಾರಂತೆ. ಅವ್ರು ಬಂದು ಕಾಗೇಹಳ್ಳಿ ತಲುಪುವಾಗ ಎಂಗು ರಾತ್ರಿ ಆಗ್ಬಿಡುತ್ತೆ. ನಾವ್ ಇವತ್ತು ಒಂದಿನ ಇದ್ಬಿಟ್ಟು ನಾಳೆ ಹೋಗೋಣ ಕಣಮ್ಮ. ನಾನೊಂದ್ 2 ದಿನ ಇರೋಣ ಅಂತ ಇದ್ದೆ. ನೀನ್ ಹಿಂಗ್ ಹೇಳದ್ ನೋಡಿ ಹೇಳ್ತಾ ಇದ್ದೀನಿ, ನಾಳೆ ಹೋಗೋಣ. ಇವತ್ತೊಂದ್ ದಿನ ಇರು, ಏನಾಗತ್ತೆ? ಆಯ್ತು ದೊಡ್ಡಮ್ಮ. ಸರಿ ಅಳ್ಬೇಡ ಬಿಡು. ನಾನ್ ನಿನ್ನ ನಾಳೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಳ್ಬೇಡ ಬಾ, ನಾನು ಊಟ ಹಾಕೊಡ್ತೀನಿ, ಊಟ ಮಾಡು. ಮಧ್ಯಾಹ್ನ ಊಟನೇ ಮಾಡಿಲ್ಲ, ಸಂಜೆ 5 ಗಂಟೆ ಆಗ್ತಾ ಬಂದ್ಬಿಡ್ತು. ಬೇಡ ದೊಡ್ಡಮ್ಮ, ನನ್ಗೆ ಹೊಟ್ಟೆ ಹಸಿವಿಲ್ಲ. ವಾ, ಏನ್ರಿ ಹುಡುಗಿ ಹಿಂಗ್ ಅಳ್ತಾ ಇದ್ದಾಳೆ? ಅವ್ರಪ್ಪ ಅಮ್ಮನ ನೋಡೋಣ ಅಂತ ಅನಿಸ್ತೇನೋ, ಅದಕ್ಕೆ ಹೇಳ್ತಾ ಇದ್ದಾಳ ಅಂತ. ವಾ, ನೀವೊಂದು ಇವತ್ತಷ್ಟೇ ಮನೆಯಿಂದ ಬಂದಿದ್ದೀವಿ, ಅಷ್ಟೇಗ ಅವಳೆಲ್ಲ ಹಂಗ ಅನ್ಕೊಳ್ಳಲ್ಲಪ್ಪ. ಅವಳು ಅವ್ರ ಅಪ್ಪ ಬಂದ್ಬಿಟ್ಟು ಎಷ್ಟ್ ದಿನ ಇಲ್ಲೆಲ್ಲ ಇದ್ದಿದ್ದಾಳೆ. ಅದ್ ಏನಾಯ್ತೋ ಏನೋ ಇವಳಿಗೆ. ಸರಿ ಇರ್ಲಿ ಕಣಮ್ಮ. ಏನೋ ಸಣ್ಣ ಹುಡುಗಿ ಈ ತರ ಅಳ್ತಾ ಇದ್ದಾಳೆ, ನನ್ಗಂತೂ ಪಾಪ ಕಾಣ್ತಾ ಇದೆ. ಸರಿ ಅವಳನ್ನ ಕರ್ಕೊಂಡೋಗಿ ಮನೆಗ್ ಬಿಟ್ಬಿಡ್ರಮ್ಮ. ಹೂನಮ್ಮ, ನಾಳೆ ಕರ್ಕೊಂಡೋಗಿ ಮೊದ್ಲು ಬಿಟ್ಬಿಡ್ತೀನಿ. ಏನೋ ಇಷ್ಟ ದಿನ ಅಚ್ಚು ಈ ತರ ಎಲ್ಲ ಮಾಡೇ ಇಲ್ಲ, ಯಾಕಾದ್ರೂ ಹಿಂಗ್ ಮಾಡ್ತಾಳೋ ಏನೋ. 1-2 ದಿನ ನೆಮ್ಮದಿಯಾಗಿ ಇದ್ದೋಗೋಣ ಅಂತ ಇದ್ದೆ. ಆಯ್ತು ಕಣಮ್ಮ, ಇರ್ಲಿ ಬಿಡು, ಕರ್ಕೊಂಡೋಗಿ ಬಿಡು. ಇನ್ನ ದೊಡ್ಡ ಅಜ್ಜಿ ಎಲ್ಲ ಬರತ್ತಲ್ಲ, ಆಗ್ಬೇಕಾದ್ರೆ ಬಂದು 1-20 ದಿನ ಇದ್ದೋಗ್ತಿಯಂತೆ. ಆಯ್ತಮ್ಮ. ಸರಿ, ಅವಳು ಏನೋ ಊಟ ಮಾಡ್ತಾ ಇಲ್ಲ, ಏನಂತ ಹೇಳಿ ಸ್ವಲ್ಪ ಊಟ ಕೊಟ್ಬಿಟ್ಟು ಬರ್ತೀನಿ. ಪಾಪ ಕಾಣ್ತಾ ಇದೆ, ಊಟ ಮಾಡದೆ ಇದ್ರೆ ಹೆಂಗೆ? ಸರಿ ಹೋಗಿ ಊಟ ಹಾಕೊಡು. ಹೆಂಗೋ ಒಂದು ನಾವು ಸೆಲೆಕ್ಷನ್ ಆಗ್ಬಿಟ್ವಲ್ಲ ಸ್ವೀಟಿ. ಹೌದು ರೀ. ಎಲ್ಲ ಅಚ್ಚುಯಿಂದಾನೆ. ಅವಳೇ ಇಷ್ಟೊಂದು ಹಠ ಮಾಡಿ ನಮ್ಮನ್ನ ಕಳ್ಸಿಕೊಟ್ಟಿದ್ದು, ಇಲ್ಲಾಂದ್ರೆ ಈ ತರ ನಮಗೆ ಚಾನ್ಸ್ ಸಿಗ್ತಾನೆ ಇರ್ಲಿಲ್ಲ. ಹೌದು ರೀ. ಮತ್ತೆ ಇನ್ನೊಂದು, ಆ ಗೋಲ್ಡ್ ತೆಗೆಯೋದಕ್ಕೂ ಕಾರಣ ಅಚ್ಚುನೇ. ಅವಳು ಹೇಳಿದಿಕ್ಕೆ ನಾನು ತೆಗಿಲೇಬೇಕಂತ ತೆಗ್ದಿದ್ದು, ಇಲ್ಲಾಂದ್ರೆ ತೆಗಿತಾ ಇರ್ಲಿಲ್ಲ. ಹೌದ್ರಿ, ಅವಳು ಮಾಡೋದು ಎಲ್ಲ ಕಿತಾಪತಿ ತರನೇ ಇರುತ್ತೆ, ಆದ್ರೆ ಒಂದ್ಸಲ ಯೋಚನೆ ಮಾಡಿದ್ರೆ ಎಲ್ಲ ಸರಿಯಾಗಿ ಇರುತ್ತಪ್ಪ. ಏನೋ ಒಂದು, ನನ್ಗಂತೂ ಬಹಳ ಸಂತೋಷ ಆಗ್ಬಿಟ್ಟಿದೆ ಇವತ್ತು ನಾವು ಸೆಲೆಕ್ಷನ್ ಆಗಿದ್ದು. ಇನ್ನೊಂದ್ಸಲ ಬರಕ್ ಕೇಳಿದಾರೆ, ಆಗ ಏನಾಗುತ್ತೋ ನನ್ಗಂತೂ ಟೆನ್ಷನ್ ಆಗ್ಬಿಟ್ಟಿದೆ ಈಗ. ನೀನ್ ಟೆನ್ಷನ್ ಮಾಡಬಾರ್ದಂತ ಹೇಳ್ಬಿಟ್ಟು ನೀನೇ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಹೌದು ರೀ, ಆದ್ರೆ ಏನೋ ಟೆನ್ಷನ್ ಆಗ್ತಾ ಇದೆ. ನಮಗೆ ಏನ್ ಸಿಗತ್ತೆ ಅನ್ಕೊಂಡಿದ್ಯಾ ನೀನು? ರೀ, ನಾನು ಆಗ್ಲೇ ಹೇಳ್ದಂಗೆ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು ರೀ. ಏನ್ ಸಿಕ್ಕಿದ್ರೇನು ಸಂತೋಷನೇ. ಈಗಂತೂ 3 ಜನ ಸೆಲೆಕ್ಷನ್ ಆಗಿದ್ದಾರೆ, ಏನಾದ್ರೂ ಒಂದ್ ಸಿಕ್ಕೇ ಸಿಗತ್ತೆ, ಅದಂತೂ ಗೊತ್ತಿದೆಯಲ್ಲ ಬಿಡಿ. ಸರಿ ರೀ, ಬಸ್ ಎಷ್ಟೊತ್ತಿಗೆ ಹೋಗುತ್ತೀರಿ ಊರಿಗೆ? ರಾತ್ರಿ 2-2:30 ಆಗತ್ತೆ ಅಂತ ಹೇಳ್ದ ಕಂಡಕ್ಟ್ರು. ಹೌದಾ? ಬೀಗ ಎಲ್ಲಿಟ್ಟೋಗಿದಾರಂತೆ ಮನೆದು? ಮನೆ ಬೀಗ ನನ್ನ ಹತ್ರ ಒಂದಿದೆ. ಹೌದಾ? ಸರಿ. ಅಕ್ಕ ಊರಿಗೆ ಹೋಗುವಾಗ ಕೇಳಿದ್ರು ಬೀಗ ಎಲ್ಲಿಟ್ಟೋಗ್ಲಿ ಅಂತ, ನಾನ್ ಹೇಳ್ದೆ ನನ್ನ ಹತ್ರನೇ ಒಂದಿದೆ ಅಂತ. ಹೌದಾ? ಒಳ್ಳೇದಾಯ್ತು, ಇಲ್ಲಾಂದ್ರೆ ಕಷ್ಟ ಆಗ್ತಾ ಇತ್ತು. ಹೌದು ರೀ, 2 ದಿನ ಇದ್ ಬರ್ತೀನಿ ಅಂತ ಹೇಳಿದ್ರು ಊರಲ್ಲಿ. ಸರಿ ಇರ್ಲಿ, ಇದ್ ಬರ್ಲಿ. ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ